ಮೇಡಮ್ ತುಂಬ ಥ್ಯಾಂಕ್ಸ್. ಯಾವ ಟೈಮಲ್ಲಿ ಕರೆದ್ರು ನನಗೆ ಅಪೂರ್ವ ಮೇಡಮ್ ಅವ್ರ ಶೆಡ್ಯೂಲ್ ಸೀರಿಯಲ್ಲು ಅಥವಾ ಬೇರೆ ಬೇರೆ ಇರುತ್ತೆ. ನಾನು ಏನಾರ ರಾತ್ರಿ ಹೊತ್ತು ಕೆಲವು ಟೈಮ್ ಫೋನ್ ಮಾಡ್ತಿದ್ದೆ, ಶೆಡ್ಯೂಲಿಂಗ್ ಆಗಿಬಿಟ್ಟಿದೆ ಮೇಡಮ್, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡು ಅಲ್ವಿನ್ ಅನ್ನೋರು, ಅಡ್ಜಸ್ಟ್ ಮಾಡಿ ಇಮಿಡಿಯೇಟ್ಲಿ ಡೇಟ್ ಹೇಳೋರು. ಲಕ್ಷ್ಮೀ ಮೇಡಮ್ ಅಷ್ಟೇ, ಮೇಡಮ್ ತುಂಬ ಥ್ಯಾಂಕ್ಸ್. ಫೋನ್ ಮಾಡಿ 2 ದಿನಕ್ಕೆ ಶಶಿ ಸರ್ ಅಂತ ಒಬ್ಬರು ಸ್ನೇಹಿತರು, ಅವ್ರ ಮುಖಾಂತರ ಮೇಡಮ್ ಪರಿಚಯ ಆದರು. ಕತೆ ಹೇಳಿದಾಗಲೂ ತುಂಬ ಇಷ್ಟಪಟ್ಟು ಪಾತ್ರವನ್ನು ಒಪ್ಕೊಂಡು ಮಾಡಿದರು. ಇನ್ ಟೈಮ್ ನಮ್ಗೇನು ಬೇಕು ಇಂಪ್ರೂವೈಸ್ ಅವರೇ ಮಾಡೋರು ಸ್ಪಾಟಲ್ಲಿ ಇಬ್ಬರು. ಅದೋಗೂ ನಾನು ಅಪೂರ್ವ ಮೇಡಮ್ನ ಮತ್ತು ಲಕ್ಷ್ಮೀ ಮೇಡಮ್ನ ನೆನೆಸ್ಕೊಳ್ಲೇಬೇಕು. ಆ ಪ್ರತಿ ಪಾತ್ರ, ಯಾಕಂದರೆ ಇಡ್ಲಿ ಸರೋಜಮ್ಮ ಅನ್ನೋ ಒಂದು ಕ್ಯಾರೆಕ್ಟ್ರು ಅಪೂರ್ವ ಮೇಡಮ್ ಇಂದು, ಆ ಇಡ್ಲಿನ ಮಾರ್ಕೊಂಡೇ ಜೀವನವನ್ನು ನಡೆಸುವಾಗ ಮಗಳನ್ನ ಹೆಂಗೆ ಸಾಕ್ತಾರೆ ಅನ್ನೋದು, ಆ ಪಾತ್ರಕ್ಕೆ ಏನು ಬೇಕೋ ಪ್ರಿಪೇರ್ ಅವರೇ ಆಗ್ಬಿಡೋರು ನಾವು ಹೇಳೋಕ್ಕಿಂತ ಮುಂಚೆ. ಆ ಕಡೆ ಲಕ್ಷ್ಮೀ ಮೇಡಮ್ ಹತ್ರ ಬಂದರೆ ಸ್ವಲ್ಪ ಸ್ಟ್ರಿಕ್ಟು, ಆದರೂ ನಗಾಡ್ಕೊಂಡು ಸ್ಪಾಟಲ್ಲಿ ಬಂದು ಮಾಡೋರು. ಭಾರ್ಗವನ ಅಮ್ಮನ ಪಾತ್ರವನ್ನು ಮಾಡಿದ್ರು. ತುಂಬ ಅದ್ಭುತವಾಗಿ ಒಬ್ಬ ಮಗ ಹಾಳಾಗ್ತಿರೋದನ್ನ ಹೆಂಗೆ ಸರಿ ಮಾಡಬೇಕು, ಸರಿಯಾಗಿಲ್ಲ ಪರವಾಗಿಲ್ಲ, ಅವ್ನು ಬದುಕಿ ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ಪಾತ್ರ ತುಂಬ ಅದ್ಭುತವಾಗಿ ಇಡೀ ಸಿನಿಮಾದಲ್ಲಿ ಹೇಳ್ಕೊಂಬಂದವರು. ತುಂಬ ಥ್ಯಾಂಕ್ಸ್ ಮೇಡಮ್, ಇಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೊತೆಲಿ ಹೇಳಬೇಕು ನಮ್ಮ ಹೀರೋಯಿನ್ ವೆರೋನಿಕಾ ಶೆಟ್ಟಿ, ಇದಕ್ಕಿಂತ ಮುಂಚೆ 1-2 ಸಿನಿಮಾಗಳನ್ನ ಮಾಡಿದ್ದಾರೆ. ಇದು ನನ್ನ ಪ್ರಕಾರ 3ನೇ ಸಿನಿಮಾನೋ 4ನೇ ಸಿನಿಮಾನೋ ಇರಬೇಕು ಮೇಡಮ್ ಇಂದು. ಆ ಪಾತ್ರ ಅಂಜಲಿ ಅನ್ನೋ ಪಾತ್ರಕ್ಕೆ ಎಷ್ಟು ಜೀವ ತುಂಬಬೇಕು, ಏನೆಲ್ಲ ಪ್ರಿಪ್ರೇಷನ್ ಆಗಬೇಕು ಅನ್ನೋದು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು, ಸರ್ ಈ ಥರ ಕಾಸ್ಟ್ಯೂಮ್ ಹಾಕಿದ್ರೆ ಚೆನ್ನಾಗಿರತ್ತಾ, ಹಿಂಗೆ ಮಾಡಿದ್ರೆ ಚೆನ್ನಾಗಿರತ್ತಾ. ಅದು ಬೇಸಿಕಲಿ ಬರೀ ಒಂದು ಲವ್ ಸ್ಟೋರಿ ಆಗಿತ್ತು ಅಂದಿದ್ರೆ ಒಂಥರ ಇರೋದು, ಬಟ್ ಇದರೊಳಗೆ ಬೇರೆ ಥರನೇ ಟರ್ಮ್ ಮತ್ತು ಟ್ವಿಸ್ಟ್ಗಳು ಇರುತ್ತೆ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಆ ಎರಡನ್ನೂ ನಿಭಾಯಿಸ್ಕೊಂಡು ಹೋಗೋಂಥ ಪಾತ್ರ. ಅದು ಇಡೀ ಕ್ಲೈಮ್ಯಾಕ್ಸ್, ರೈನ್ ಎಫೆಕ್ಟು, ಫೈಟ್ ಸೀಕ್ವೆನ್ಸಲ್ಲೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಅವರಿಗೆ ನಮ್ಮ ವೆಂಕಟೇಶ್ ಮಾಸ್ಟರ್ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ ಇಳಿಸಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅದೇ ರೀತಿಯಲ್ಲಿ ಭಾರ್ಗವಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ವರ್ಷ ಆಗಿತ್ತು, ಒಂದು ಸಿನಿಮಾ ಮಾಡಿ ಗ್ಯಾಪ್ ಆಗಿದೆ. ಕೃಷ್ಣ ಸರ್ ಯಾವುದೋ ಮುಖಾಂತರ, ಸ್ನೇಹಿತರ ಮುಖಾಂತರ ಪರಿಚಯ ಆದರು. ಒಂದು ಸಿನಿಮಾ ಮಾಡೋಣ ಅಲ್ವಿನ್, ಕತೆ ರೆಡಿ ಮಾಡ್ಕೋ ಅಂದರು. ಸರ್ ನನ್ನ ಆಲ್ರೆಡಿ ಕತೆ ಇದೆ, ಒಂದು ಲವ್ ಸ್ಟೋರಿ ಹೇಳ್ತೀನಿ ಹೇಳಿದ್ರು. ನಮ್ಮ ಅವರ ಇಮೇಜಲ್ಲಿ ಒಬ್ಬ ಆರ್ಟಿಸ್ಟ್ನ ಇಟ್ಕೊಂಡು, ಸ್ವಲ್ಪ ರಿಜಿಸ್ಟರ್ ಆರ್ಟಿಸ್ಟ್ನ ಇಟ್ಕೊಂಡು ಮಾಡಬೇಕು ಅನ್ನೋದು ಪ್ಲಾನ್ ಇತ್ತು. ಬಟ್ ನನಗೆ ಕತೆ ಒಂದು 19ರಿಂದ 21 ವರ್ಷದೊಳಗಡೆ ಇರುವಂಥ ಒಂದು ಕತೆ, ಆ ಏಜಲ್ಲಿ ಇರುವಂಥ ಒಂದು ಹೀರೋಯಿನ್ ಇದ್ರೆ ತುಂಬ ಚೆನ್ನಾಗಿರೋದು. ಅನ್ಎಕ್ಸ್ಪೆಕ್ಟೆಡ್ ಅವತ್ತು ಭಾರ್ಗವನ ನೋಡಿದೆ ನಾನು. ಸರ್ ಯಾರನ್ನೋ ಇನ್ನೊಬ್ಬರನ್ನ ಹಾಕೋ ಬದಲು ಭಾರ್ಗವನ ಇಟ್ಕೊಂಡು ಮಾಡೋಣ. ಫಸ್ಟ್ ಹೇಳಿದ್ದು ಯಾವುದೇ ಕಾರಣಕ್ಕೂ ಬೇಡ ಅಲ್ವಿ, ಹೇಳಿದ ಟೈಮಿಗೆ ಬರಲ್ಲ, ಬೇಗ ಎದಳಲ್ಲ, ಬೇಡವೇ ಬೇಡ, ನಾನು ರಿಸ್ಕ್ ತಗೊಳ್ಳಲ್ಲ ಅಂದರು. ಇಲ್ಲ ಸರ್ ನಾನು 1 ಇಯರ್ ರಿಹರ್ಸಲ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡಿಸ್ತೀನಿ ಫಸ್ಟು ಅಂತೇಳಿ 1 ಇಯರು ನಾಗೇಶ್ ಮಾಸ್ಟರ್ ಆಗಿರ್ಬೋದು, ವೈಲೆಂಟ್ ವೇಲು ಮಾಸ್ಟರ್ ಆಗಿರ್ಬೋದು, ಮಾಸ್ ಮಾದ ಮಾಸ್ಟರ್ ಆಗಿರ್ಬೋದು, ಇವ್ರ ಹತ್ರ ಎಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅಥವಾ ನಮ್ಮ ಹತ್ರ ರಿಹರ್ಸಲ್, ಇಡೀ ಸಿನಿಮಾದ ಸ್ಕ್ರಿಪ್ಟ್ ಆಗಿರ್ಬೋದು, ಡೈಲಾಗ್ ಆಗಲು ರಿಹರ್ಸಲ್ ಸ್ಟಾರ್ಟ್ ಆಗ್ತಿತ್ತು. ಆ 1 ವರ್ಷ ಗ್ಯಾಪ್ ತೊಗೊಂಡು ಪ್ರಿಪೇರ್ ಮಾಡಿ ರೆಡಿ ಮಾಡಿಸಿ ಕೊನೆಯಲ್ಲಿ ಅವನನ್ನು ಶೂಟಿಂಗ್ ಕರ್ಕೊಂಡು ಹೋಗಿದ್ದು. ಥ್ಯಾಂಕ್ ಯು ಸೋ ಮಚ್ ಭಾರ್ಗವ್, ಥ್ಯಾಂಕ್ ಯು. ಓಕೆ, ಅದೇ ರೀತಿಯಲ್ಲಿ ನನ್ನೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಅವ್ರನ್ನ ನಾನು ನೆನೆಸ್ಕೊಳ್ಲೇಬೇಕು. ಯಾಕಂದರೆ ನಮ್ಮ ಅಂದ್ಕೊಂಡಿರೋ ಬಜೆಟು ಇವಾಗೆಲ್ಲ ದುಡ್ಡಿಲ್ಲದೆ ಏನೂ ಆಗಲ್ಲ. ಯಾರೇ ಟೆಕ್ನಿಷಿಯನ್ ಬರಲ್ಲ, ಆರ್ಟಿಸ್ಟ್ ಬರಲಿ, 100 ರೂಪಾಯಿ ಕೊಡೋ ಜಾಗದಲ್ಲಿ 10 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬೇಕು. ಕೆಲವು ಟೈಮ್ ನಮಗೆ ಅದೂ ಆಗ್ತಿದ್ದಿಲ್ಲ. ಪ್ರೀ ಪ್ರೊಡಕ್ಷನು, ಪೋಸ್ಟ್ ಪ್ರೊಡಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ನಾನು ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳ್ತಿಲ್ಲ, ಎಲ್ಲದಕ್ಕೂ ನಿಭಾಯಿಸಿದ್ದಾರೆ. ಕತೆ ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಟೀಮ್ ರೆಡಿ ಮಾಡುವಾಗ ಇರತ್ತಲ್ಲ, ಆ ಥರ. ಆಗ ನನಗೆ ಸಾಥ್ ಕೊಟ್ಟಿದ್ದು ಅಭಿ, ಸಿದ್ದು, ಈಗ ನಿಶಾಂತ್, ಮತ್ತು ಆದಿ, ಮತ್ತು ಸಂದೀಪ ಇದ್ದಾನೆ. ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.